ಅವರು ಕೂಡ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಕಡಾಯಿ ಪಲಾವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಿಂಪಲ್ ವಿಧಾನದಲ್ಲಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಮಾಡೋದನ್ನು. ಇವಾಗ ನೀವು ನೋಡಿರಬೇಕು, ಆಲ್ಮೋಸ್ಟ್ ನೀವು ಯಾವ ಪಲಾವ್ ಆದರೆ ಆಗಲಿ ಅಥವಾ ಬಿರಿಯಾನಿ ಆಗಲಿ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕುಕ್ಕರ್ನಲ್ಲಿಯೇ ಮಾಡ್ತಾರೆ. ಆದರೆ ನಾನು ಸ್ಪೆಷಲ್ಲಾಗಿ ಸ್ವಲ್ಪ ಇವಾಗ ಕಡಾಯಿಯಲ್ಲಿ ಯಾವ ರೀತಿ ವೆಜ್ ಪಲಾವನ್ನು ಮಾಡೋದನ್ನು ಸಿಂಪಲ್ ಮೆಥಡಲ್ಲಿ ಅಥವಾ ಸಿಂಪಲ್ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋಣ. ಇವಾಗ ಇಲ್ಲಿ ನೋಡಿ, ನಾನು ವೆಜ್ಜನ್ನು ಅಂದರೆ ಸಿಂಪಲ್ಲಾಗಿ ನಾನು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೀನ್ಸ್ ಆಗಲಿ ಅಥವಾ 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ ಆನಿಯನ್ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ 2, ಆಮೇಲೆ ಸ್ವಲ್ಪ ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಆಮೇಲೆ ಬಟಾಣಿ ಕಾಳು, ಆಮೇಲೆ ಇದು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು. ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ, ಅಂದರೆ ಒಂದು ಟೊಮ್ಯಾಟೊ ಅಥವಾ 2 ಟೊಮ್ಯಾಟೊ ನೀವು ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು 2 ಟೊಮ್ಯಾಟೊಗಳನ್ನು ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಿಮಗೆ ಇಷ್ಟ ಆದರೆ ಬೀಟ್ರೂಟ್ ಹಾಕ್ಕೊಳ್ಳಿ ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಇಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ನಾನು ಅಂದರೆ ಹಸಿಮೆಣಸಿನ್ಕಾಯಿ ಇರುತ್ತಲ್ವ, ಅದರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಏನಂತೀರ ನೀವು ಬೆಳ್ಳುಳ್ಳಿ ನಾನು ಎಲ್ಲ ಮಿಕ್ಸ್ ಮಾಡಿ ಈ ಥರ ನಾನು ಆಲ್ರೆಡಿ ಫಸ್ಟಿಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಒಂದು 1/2 ಸ್ಪೂನ್ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲೇ ನಾನು ಬದ್ನೆಕಾಯನ್ನು ತೊಗೊಂಡಿದ್ದೀನಿ, 1 ಬದ್ನೆಕಾಯಿ ತೊಗೊಂಡಿದ್ದೀನಿ. ಇದು ಕೂಡ ಇಷ್ಟಪಡೋರು ಹಾಕ್ಕೊಳ್ಳಿ ಅಥವಾ ಇಷ್ಟಪಡದೇ ಇರೋರು ನೀವು ಸ್ಕಿಪ್ ಮಾಡ್ಬೋದು. ಇಲ್ಲೇ ನಾವು ಒಗ್ಗರಣೆಗೆ ತೊಗೊಂಡಿದ್ದೀನಿ 2ರಿಂದ 3 ಏಲಕ್ಕಿ ತೊಗೊಂಡಿದ್ದೀನಿ, 1 ಲವಂಗ ತೊಗೊಂಡಿದ್ದೀನಿ, ಆಮೇಲೆ 2 ಕಾಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಇದು ದಾಲ್ಚಿನ್ನಿ ಅಂತಾರಲ್ವ, ದಾಲ್ಚಿನ್ನಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಗ್ಗರಣೆ ಎಲೆ ತೊಗೊಂಡಿಲ್ಲ, ಅಂದರೆ ಬಗಾರ್ ಪತ್ರ ಅಂತಾರಲ್ವ, ಅದು ತೊಗೊಂಡಿಲ್ಲ ನಾನು. ನೀವು ಬೇಕಂದರೆ ಹಾಕ್ಕೋಬೋದು, ಇದರೊಳಗೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಮೊದಲೇ ವೈಟ್ ರೈಸನ್ನು ಈ ರೀತಿ ಮೊದಲೇ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅಡುಗೆ ಎಣ್ಣೆ. ಸ್ವಲ್ಪ ಬಿಸಿ ಆಗಿದ ನಂತರ ಒಳಗೆ ಒಗ್ಗರಣೆ ಎಲ್ಲ ಏಲಕ್ಕಿ, ಮೆಣಸು ಇದೆಲ್ಲ ಇದರೊಳಗೆ ಸೇರಿಸೋಣ. ಇವಾಗ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ, ಆಮೇಲೆ 2 ಮೆಣಸಿನ್ಕಾಯಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇನ್ನೊಂದು ಫ್ರೆಂಡ್ಸ್, ನೀವು ಇದರ ಜೊತೆಗೆ ಪುದೀನ ಕೂಡ ಆ್ಯಡ್ ಮಾಡಬಹುದು. ಪುದೀನ ಫ್ಲೇವರ್ ಇಷ್ಟಪಡುವವರು ಇದರ ಜೊತೆಗೆ ಆ್ಯಡ್ ಮಾಡಿಕೊಂಡು ನೀವು ಒಗ್ಗರಣೆಗೆ ಸೇರಿಸ್ಕೊಂಡು ಪಲಾವ್ ಕೂಡ ಮಾಡ್ಕೋಬೋದು. ನನಗೆ ಆ ಫ್ಲೇವರ್ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಇದು ಚೆನ್ನಾಗಿ ಸ್ವಲ್ಪ ಬೇರೆ ಅಂದರೆ ಫ್ರೈ ಆಗುತ್ತೆ. ಇಲ್ಲೇ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ, ಆಮೇಲೆ ಇದು ಚಿಲ್ಲಿ ಪೇಸ್ಟ್ ಮತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪರಿಮಳ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕುಕ್ಕರಲ್ಲಿ ಮಾಡಿ ಎಲ್ಲ ನೀವು ಊಟ ಮಾಡಿರ್ತೀರ, ತಿಂದಿರ್ತೀರ. ಸ್ವಲ್ಪ ಬೇರೆ ಸ್ಟೈಲ್ ಇರಲಿ ಅಂತ ಹೇಳಿ ಈ ಥರ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಅಂದರೆ ಮನೆಯಲ್ಲಿ ಅರ್ಜೆಂಟ್ ಕುಕ್ಕರ್ ಇಲ್ಲದೇ ಇದ್ದಾಗ ಕುಕ್ಕರ್ನಲ್ಲಿ ಮಾಡ್ತಾರೆ. ಕುಕ್ಕರ್ನಲ್ಲಿ ಬಿಟ್ಟು ಸ್ವಲ್ಪ ಬೇರೆ ಥರ ಟ್ರೈ ಮಾಡೋಣ ಅಂತ, ಯಾವ ರೀತಿ ಬಲವಾಗುತ್ತೆ ನೋಡೋಣ. ಸೊ ಇವಾಗ ನೋಡಿ, ಎಲ್ಲ ತರಕಾರಿಗಳನ್ನು ಇದರಲ್ಲಿ ಹಾಕ್ಕೊಂಡು ನಾನು ಮತ್ತೊಂದು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ. ಆಮೇಲೆ ಪಲಾವ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ನಾನು ಪಲಾವ್ ಮಾಡೋದು. ಸ್ವಲ್ಪ ನಾನು ಟೇಸ್ಟ್ ಪೌಡ್ರ್ ತೊಗೊಂಡಿದ್ದೀನಿ, ಟೇಸ್ಟಿಂಗ್ ಪೌಡರ್. ಸೊ ಇದಕ್ಕೆ ನಾನು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುದಿತಾ ಇದೆ. ಇದಕ್ಕೆ ಈ ಉಪ್ಪು, ಅರಿಶಿನ, ಈ ಪಲಾವ್ ಮಸಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೊಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಪಲಾವದ ಜೊತೆಗೆ ರೈತ ಕೂಡ ಮಾಡ್ತಾಯಿದ್ದೀನಿ. ಸಿಂಪಲ್, ಇದು ಕೂಡ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ತರಕಾರಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಿ ನಾನು ಮೊಸರಲ್ಲಿ ಸೇರಿಸಿ ರೈತ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಒಂದು 1/4 ಲೀಟ್ರಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ಸ್ವಲ್ಪ ನಿಮ್ಮ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆದ ನಂತರ ಇಲ್ಲಿ ನೋಡಿ, ಒಂದು ತೊಗೊಂಡಿದ್ದೀನಿ ನಾನು. ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಅರ್ಧ ಸೌತೆಕಾಯಿ ಇಟ್ಟಿದ್ನಲ್ವ, ಹಂಗೆ ಅರ್ಧ ಸೌತೆಕಾಯಿ ಅಂದರೆ ಕುಕುಂಬರ್. ಇದನ್ನು ಈ ಮೊಸರಲ್ಲಿ ಸೇರಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡು ಚಿಕ್ಕ ಪೀಸ್ ಮಾಡಿಕೊಂಡು ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ಖಾರ ಬೇಕಂದರೆ, ಬೇಡ ಅಂದರೆ ಇದೇ ರೀತಿ ನೀವು ಸಿಂಪಲ್ಲಾಗಿ ಸೇರಿಸ್ಬೋದು. ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಹಾಕಿದ್ದೀನಿ ಕಟ್ ಮಾಡಿಕೊಂಡು. ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೈತ ಸಿಂಪಲ್ ವಿಧಾನದಲ್ಲಿ ರೆಡಿ ಆಯಿತು. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಈ ಥರ ನಾವು ಮಾಡಿಕೊಂಡು ಊಟದ ಜೊತೆಗೆ ಸೇವಿಸಿದರೆ ಆರೋಗ್ಯ ಕೂಡ ತಂಪಾಗುತ್ತೆ. ನೋಡಿ, ಆರೋಗ್ಯ ಕೂಡ ಇದು ಒಳ್ಳೆಯದು. ಇಲ್ಲಿ ನಮ್ಮದು ರೈತ ರೆಡಿ ಆಯಿತು. ಇವಾಗ ಇಲ್ಲಿ ನೋಡಿ, ಪಲಾವ್ ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ವೈಟ್ ರೈಸ್ ನಾನು ಮೊದಲಿಗೆ ಮಾಡಿಕೊಂಡು ಇಟ್ಕೊಂಡಿದ್ದಲ್ವ, ಅದನ್ನು ಇದರೊಳಗೆ ಸೇರಿಸ್ತೀನಿ. ಈ ಥರ ಇದು ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ನೋಡ್ತಿರಬೇಕು ನೀವು ಫ್ರೆಂಡ್ಸ್, ಈ ಥರ ನಾನು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡೆ. ನೋಡಿ, ಇವಾಗ ನೀವು ಬೇಡಪ್ಪ ಅಂತಂದರೆ ಈ ಮಸಾಲೆ ಏನು ಬೆಂದಿರ್ತಿರಲ್ವ, ಅದರೊಳಗೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಅಕ್ಕಿ ಮೊದಲೇ ಸ್ವಲ್ಪ ನೆನೆಯಲ್ಲಿ, ಅಂದರೆ ಒಂದು 5 ನಿಮಿಷ ಅಥವಾ ಅರ್ಧ ತಾಸು ಆದರೆ ಸಾಕು. ಒಂದು 25-30 ನಿಮಿಷ ನೀವು ಅಕ್ಕಿ ನೀರಿನಲ್ಲಿ ಸ್ವಲ್ಪ ನೆನೆಸಿ ಇಟ್ಟು ಆಮೇಲೆ ನೀವು ಇದರೊಳಗೆ ಸೇರಿಸಿ, ಅಂದರೆ ನೀರು ಹಾಕಿರ್ತೀರಲ್ವ ಮೊದಲಿಗೆ, ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ಇರ್ತಿರಲ್ವ ಅಷ್ಟರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಜಾಸ್ತಿ ಇಟ್ಟು ಅದರೊಳಗೆ ಅಕ್ಕಿಯನ್ನು ಸೇರಿಸ್ಕೊಂಡು ನೀವು ಆ ರೀತಿ ಕೂಡ ಮಾಡ್ಕೋಬೋದು. ಬೇಡಪ್ಪ ಅಂತಂದರೆ ಮೊದಲೇ ನೀವು ಅನ್ನ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀವು ಈ ಮಸಾಲೆಗಳನ್ನು ರೆಡಿ ಮಾಡಿಕೊಂಡು, ಅಂದರೆ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬೆಂದಿಸ್ಕೊಂಡು, ಅಂದರೆ ಚೆನ್ನಾಗಿ ಈ ರೀತಿ ಅಲ್ಲ ಚೆನ್ನಾಗಿ ಬೆಂದಿದ ನಂತರ ಅನ್ನ ಡೈರೆಕ್ಟ್ ಮಾಡಿಕೊಂಡು ನೀವು ಅದರೊಳಗೆ ಸೇರಿಸ್ಕೋಬೋದು. ಏನು ಪ್ರಾಬ್ಲಮ್ ಇಲ್ಲ. ಆ ಥರ ಕೂಡ ಮಾಡ್ಕೋಬೋದು, ಈ ಥರ ಕೂಡ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇದರೊಳಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಯಾವ ರೀತಿ ಬಂದಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಜೊತೆಗೆ ರೈತ ಕೂಡ ರೆಡಿ ಇದೆ. ನೋಡ್ತಿರ್ಬೇಕು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅಷ್ಟೇ ಟೇಸ್ಟು ಕೂಡ ಆಗಿದೆ. ಎಲ್ಲ ತರಕಾರಿಗಳನ್ನು ಹಾಕಿ ಬೇಯಿಸಿ ಈ ಥರ ರೆಡಿ ಮಾಡಿದ್ದು ಸ್ಪೆಷಲ್ ಕಡಾಯಿ ವೆಜ್ ಪಲಾವ್ ಫ್ರೆಂಡ್ಸ್ ಇದು.